ಹಾಸನದಲ್ಲಿ ಕಾಂಗ್ರೆಸ್ ಜನ ಕಲ್ಯಾಣ ಸಮಾವೇಶ ಕಹಳೆ. ದೇವೇಗೌಡರ ಕುಟುಂಬದ ಶಕ್ತಿ ಕುಗ್ಗಿಸೋದಕ್ಕೆ ಸಾಧ್ಯವಿಲ್ಲ. ಕೈ ಸಮಾವೇಶಕ್ಕೆ ಜೆಡಿಎಸ್ ನಾಯಕ ಸುರೇಶ್ ಬಾಬು ಕಿಡಿ. ಯಾವ ಪುರುಷಾರ್ಥಕ್ಕೆ ಕಾಂಗ್ರೆಸ್ನಿಂದ ಸಮಾವೇಶ? ಸರ್ಕಾರ ಅಭಿವೃದ್ಧಿಗೆ ಆಸಕ್ತಿ ತೋರ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದಿದ್ದಾರೆ. ಕಡೆ ಅವರು ಒಳಗಡೆ ಇರತಕ್ಕಂಥ ಆಂತರಿಕವಾಗಿ ಎಲ್ಲಿ ಮುಖ್ಯಮಂತ್ರಿಗಳನ್ನ ಇಳಿಸ್ತಾರೆ ಅಂತಕ್ಕಂಥ ಒಂದು ಭಯದಿಂದ ಏನಾದರೂ ಕೂಡ ಈ ಥರ ಸಮಾವೇಶ ಮಾಡ್ತಾ ಇದ್ದಾರೆ. ಅವ್ರ ಪಕ್ಷದ ಆಂತರಿಕ ಒಂದು ಸಮಸ್ಯೆಗಳಿಂದ ಇವರು ಈ ಒಂದು ಸಮಾವೇಶಗಳನ್ನ ಮಾಡ್ಕೊಂಡು ಹೊರಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೆಳಕಿಗೆ ಬಂದಿದೆ. ಖಂಡಿತ ಇವರು ದೇವೇಗೌಡರದಾಗಲಿ, ಕುಮಾರಸ್ವಾಮಿ ಅವ್ರದ್ದಾಗಲಿ, ರೇವಣ್ಣದಾಗಲಿ ಅವ್ರ ಶಕ್ತಿ ಕುಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಗ್ರಾಸ್ ರೂಟ್ ತಳಹಂತದಿಂದನೂ ಕೂಡ ಇದ್ದಾರೆ. ಇವರು ಈ ಭಾಗ್ಯಗಳ ಮುಖಾಂತರ ನಾನು ನೋಡಿದೆ, ಮೊನ್ನೆ ತುಮಕೂರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದಾಗ ನಾವು ಕೂಡ ಒಂದು ಸರ್ಕಾರಿ ಕಾರ್ಯಕ್ರಮ ಅಂತ ವಿರೋಧ ಪಕ್ಷದವ್ರು ನಾವೆಲ್ಲ ಹೋದಾಗ ಜನಗಳ ಒಂದು ಮನಸ್ಥಿತಿನ ನಾವು ನೋಡಿದಾಗ ಖಂಡಿತ ಎಲ್ಲೋ ಸರ್ಕಾರ ಕರೆದಿದೆ ಅಂತಕ್ಕಂಥ ಬಂದಿರೋ ರೀತಿಯಲ್ಲಿ ಇದ್ದಿದ್ದಂತ ನಾವು ನೋಡಿದಾಗ ಖಂಡಿತ ಇವರು ಡೆವಲಪ್ಮೆಂಟ್ಗೂ ಕೂಡ ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ. ಇದೀಗ ತಾನೇ ನಾವು ಒಂದು ಕೆಲವು ಮೀಟಿಂಗ್ ಮಾಡಿದಾಗ ಇಲಾಖೆಯವರು ಕೂಡ ವ್ಯಕ್ತಪಡಿಸ್ತಾರೆ, ನಮ್ಮಲ್ಲಿ ಅನುದಾನ ಲಭ್ಯತೆ ಇಲ್ಲ, ಹೀಗಾಗಿ ನಾವು ಏನೂ ಕೂಡ ಹೊಸ ಕಾರ್ಯಕ್ರಮಗಳನ್ನ ಇಲಾಖೆಗಳಲ್ಲಿ ರೂಪಿಸೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇವರು ಯಾವ ಪುರುಷಾರ್ಥದಿಂದ ಇವತ್ತು ಈ ಒಂದು ಸಭೆಗಳನ್ನ ಮಾಡ್ಕೊಂಡು ಹೊರಟಿದ್ದಾರೋ ನಮ್ಗೆ ಯಾರಿಗೂ ಕೂಡ ತಿಳಿತಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಎಲ್ಲದನ್ನು ಕೂಡ ಸರ್ಕಾರದಿಂದನೇ ಬಳಸ್ಕೊತಾ ಇದ್ದಾರೆ ಇವ್ರ ಪಕ್ಷದ ವತಿಯಿಂದ ಇವ್ರೇನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇಲ್ಲ. ನಾವು ತುಮಕೂರಲ್ಲೆಲ್ಲ ನೋಡಿದಾಗ ಇವ್ರು ಸರ್ಕಾರದ ಹಣದಲ್ಲೇ ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೊರಟಿದ್ದಾರೆ ಅಂತ ನಮ್ಮ ಭಾವನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.